ಚಾಮರಾಜನಗರ ಜಿಲ್ಲೆಯ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ 1 ವರ್ಷ 9 ತಿಂಗಳಿನಲ್ಲಿ 340ಕ್ಕಿಂತ ಹೆಚ್ಚು ಮಂದಿ ರಸ್ತೆ ಅಪಘಾತಗಳಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಚಿಟ್ಟು. ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿರುವಂತಹ ಅಪಾಯಕಾರಿ ತಿರುವುಗಳು ಹಾಗೆ ರಸ್ತೆಗಳು ಕೂಡುವ ಜಂಕ್ಷನ್ಗಳು ಹೆಚ್ಚು ಅಪಘಾತಗಳು ಸಂಭವಿಸುವಂತಹ ಬ್ಲಾಕ್ ಸ್ಪಾಟ್ಗಳಾಗಿದೆ. ಸಮರ್ಪಕವಾದಂತಹ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೇ ಇರುವಂಥದ್ದು ಅಪಘಾತಗಳ ಸಂಖ್ಯೆ ಹೆಚ್ಚಾಗಲು ಕಾರಣ ಆಗಿದೆ. ಇದರಿಂದ ಹೆಚ್ಚಿನ ಜೀವಗಳ ಹಾನಿಯಾಗ್ತಾ ಇದೆ. ಜಿಲ್ಲೆಯಲ್ಲಿ ಹಾದು ಹೋಗುವಂಥ ಹೆದ್ದಾರಿಗಳಲ್ಲಿ ಸಂಭವಿಸುತ್ತಿರುವ ಭೀಕರ ರಸ್ತೆ ಅಪಘಾತಗಳಲ್ಲಿ ನೂರಾರು ಮಂದಿ ಬಲಿಯಾಗುತ್ತಿದ್ದಾರೆ, ಹಾಗೆ ಸಾವಿರಾರು ಮಂದಿ ಗಂಭೀರವಾಗಿ ಗಾಯಗೊಳ್ಳುತ್ತಾ ಇದ್ದಾರೆ. ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಂಕಿಅಂಶಗಳ ಪ್ರಕಾರ 2024ರಲ್ಲಿ ಸಂಭವಿಸಿದಂಥ ಅಪಘಾತದಲ್ಲಿ 256 ಮಂದಿ ಮೃತಪಟ್ಟಿದ್ದಾರೆ. ಹಾಗೆ 2025ರ ಜನವರಿಯಿಂದ ಸೆಪ್ಟೆಂಬರ್ ತನಕ 443 ಅಪಘಾತಗಳು ಸಂಭವಿಸಿದ್ದು, ಇದರಲ್ಲಿ 184 ಮಂದಿ ಮೃತಪಟ್ಟಿದ್ದಾರೆ, ಹಾಗೆ 896 ಮಂದಿ ಗಾಯಗೊಂಡಿದ್ದಾರೆ. ಬೇಜವಾಬ್ದಾರಿ ವಾಹನ ಚಾಲನೆ ಹಾಗೂ ಹೆದ್ದಾರಿಗಳಲ್ಲಿ ಸುರಕ್ಷತೆ ಕ್ರಮಗಳನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು ಅಪಘಾತಗಳ ಸಂಖ್ಯೆಗೆ ಹೆಚ್ಚಾಗಲು ಇನ್ನೊಂದು ಕಾರಣ ಆಗಿದೆ. ಇದರಲ್ಲೂ ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆ ನೆರೆಯ ತಮಿಳುನಾಡು ಹಾಗೂ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿದ್ದು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಮರ್ಪಕವಾದಂತಹ ಸುರಕ್ಷತಾ ಕ್ರಮಗಳನ್ನು ಅನುಷ್ಠಾನ ಮಾಡದಿರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತ ಆಗಲು ಕಾರಣ ಆಗಿದೆ. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿರುವಂಥ 13 ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಲಾಗಿದೆ. ಅಪಘಾತಗಳ ತಡೆಗೆ ತೆಗೆದುಕೊಳ್ಳಬೇಕಾದಂಥ ಸುರಕ್ಷತಾ ಕ್ರಮಗಳನ್ನು ಪಟ್ಟಿ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಸಂಭವಿಸುವಂಥ ಅಪಘಾತಗಳ ಬ್ಲಾಕ್ ಸ್ಪಾಟ್ಗಳು ಎಲ್ಲಿವೆ ಅಂತ ಒಂದಷ್ಟು ಪ್ರದೇಶಗಳನ್ನು ಗುರುತು ಮಾಡಲಾಗಿದೆ. ಅದರಲ್ಲಿ ಕೊಳ್ಳೇಗಾಲ ತಾಲೂಕಿನ ದನಗೆರೆ NH 209, ಹಾಗೆ ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆ ಸರ್ಕಲ್, ಇದು ಕೂಡ NH 209ನಲ್ಲೇ ಸೇರುತ್ತೆ. ಬದನಗುಪ್ಪೆ ರಸ್ತೆ 150A, ಹಾಗೆ ಬೇಗೂರು ಠಾಣೆಯ ಗರಗನಹಳ್ಳಿ ಗೇಟ್ನಿಂದ ಅಗದಗೌಡನಹಳ್ಳಿ ಗೇಟ್ ತನಕ, ವೆಂಕಟೇಶ್ವರ ಬಾರ್ನಿಂದ ಪೋಸ್ಟ್ ಆಫೀಸ್ವರೆಗೆ, ಹಿರಿಕಾಟಿ ಗೇಟ್ನಿಂದ ಚಿಕ್ಕಹುಂಡಿ ಗೇಟ್ವರೆಗೆ ರಸ್ತೆ ಅಪಘಾತಗಳು ಸಂಭವಿಸುವಂಥ ಕೆಲವೊಂದಷ್ಟು ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಹಾಗೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಧನ್ಯಶ್ರೀ ಪೆಟ್ರೋಲ್ ಬಂಕ್ನಿಂದ ಮಾಡ್ರಳ್ಳಿ ಬಸ್ ಸ್ಟ್ಯಾಂಡ್ವರೆಗೆ, APMC ವೆಂಕಟೇಶ್ವರ ಕಲ್ಯಾಣ ಮಂಟಪದಿಂದ ಅಂಗಳದ ಅರಳಿ ಮರದ ಕಡೆಯವರೆಗೆ, ತೆರಕನಾಂಬಿಯ ಸ್ಕಂದ ಗ್ಯಾಸ್ ಏಜೆನ್ಸಿಯಿಂದ ತೆರಕನಾಂಬಿ ಹುಂಡಿ ಪೆಟ್ರೋಲ್ ಬಂಕ್ವರೆಗೆ, ಅನೂರು ತಾಲೂಕಿನ ಆಂಜನೇಯ ದೇವಸ್ಥಾನದಿಂದ ಮಲೆ ಮಾದೇಶ್ವರ ರಸ್ತೆಯವರೆಗೆ, ಅಗ್ನಿಶಾಮಕ ದಳದ ಕಚೇರಿಯಿಂದ ಕೊಳ್ಳೇಗಾಲ ರಸ್ತೆಯವರೆಗಿನ ಪ್ರದೇಶವನ್ನು ಬ್ಲಾಕ್ ಸ್ಪಾಟ್ ಎಂದು ಗುರುತು ಮಾಡಿದ್ದಾರೆ. ಇನ್ನು 2025ರಲ್ಲಿ ನಡೆದಂಥ ಅಪಘಾತಗಳ ಸಂಖ್ಯೆಯನ್ನು ಚಾರ್ಟ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಜನವರಿ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ಕೊನೆಯ ತನಕ ಆಗಿರುವಂಥ ಅಪಘಾತಗಳು ಮತ್ತು ಅದರಲ್ಲಿ ಮೃತಪಟ್ಟಿರುವಂಥ ಸಂಖ್ಯೆ ಹಾಗೂ ಗಾಯಾಳುಗಳ ಸಂಖ್ಯೆ ಈ ಚಾರ್ಟ್ನಲ್ಲಿ ನೀವು ನೋಡಬಹುದು. ಇನ್ನು ಜಿಲ್ಲೆಯಲ್ಲಿ ಸಂಭವಿಸುವಂಥ ರಸ್ತೆ ಅಪಘಾತಗಳ ಬ್ಲಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿದರೂ ಕೂಡ ಸಮರ್ಪಕವಾದಂಥ ಸುರಕ್ಷತಾ ಕ್ರಮಗಳನ್ನು ಇನ್ನೂ ಕೂಡ ಪಾಲನೆ ಮಾಡಿಲ್ಲ ಅಂತ ಕೆಲವೊಂದಷ್ಟು ದೂರುಗಳು ಕೂಡ ಬರ್ತಾ ಇದ್ದಾವೆ. ಹಾಗೆ ಇನ್ನು ಬೇರೆ ಜಿಲ್ಲೆಗಳ ಮೂಲಕ ಹಾದು ಹೋಗುವಂಥ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳ ಬಗ್ಗೆ ನಾನಿವಾಗ ಮಾತಾಡ್ತಾ ಇಲ್ಲ. ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹಾದು ಹೋಗುವಂಥ ರಾಷ್ಟ್ರೀಯ ಹಾಗೂ ರಸ್ತೆ ಹೆದ್ದಾರಿಗಳಲ್ಲಿ ಕಂಡುಬರುವಂಥ ಕೆಲವೊಂದಷ್ಟು ಲೋಪದೋಷಗಳನ್ನು ನಾನಿವಾಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ರಸ್ತೆ ಬದಿಗಳಲ್ಲಿ ಹಾಕಬೇಕಾದಂಥ ಕೆಲವೊಂದು ಬ್ಲಿಂಕರ್ ಲೈಟ್ಗಳನ್ನು ಇಲ್ಲಿ ಹಾಕಿಲ್ಲ. ಇದು ಕೂಡ ತುಂಬ ಅಪಾಯಕಾರಿಯಾಗಿದೆ. ತಿರುವುಗಳನ್ನು ಗುರುತಿಸಲು ಈ ಬ್ಲಿಂಕರ್ ಲೈಟ್ಗಳು ಸಹಾಯ ಮಾಡುತ್ತೆ. ಹಾಗೆ ತಿರುವುಗಳನ್ನು ಸೂಚಿಸುವಂಥ ಕೆಲವೊಂದು ನಾಮಫಲಕಗಳನ್ನು ಕೂಡ ಈ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಹಾಕಿಲ್ಲ. ಹಾಗೆ ಹಾಕಿದ್ರೂ ಕೂಡ ಕೆಲವೊಂದಷ್ಟು ಕಾರಣಗಳಿಂದ ಈ ಸೂಚನಾ ಫಲಕಗಳು ಹಾಳಾಗಿದೆ. ಅಪಘಾತಗಳ ಸಂದರ್ಭದಲ್ಲಿ ಈ ಸೂಚನಾ ಫಲಕಗಳು ಕೆಳಗೆ ಬಿದ್ದು ಹಾಳಾಗಿರುತ್ತೆ. ಹಾಗೆ ಮಳೆಯ ಸಂದರ್ಭದಲ್ಲೂ ಕೂಡ ಕೆಳಗೆ ಬಿದ್ದು ಹಾಳಾಗಿದೆ. ಇದನ್ನು ಸರಿಪಡಿಸುವಂಥ ಕಾರ್ಯಗಳು ಇಲ್ಲಿ ಕಂಡುಬಂದಿಲ್ಲ. ಹಾಗೆ ಇವರು ನಿರ್ಮಿಸಿರುವಂಥ ಹಂಪ್ಸ್ಗಳಿಗೆ ಬಿಳಿ ಪಟ್ಟೆಗಳನ್ನು ಬಳಿದಿಲ್ಲ. ಇದರಿಂದ ವಾಹನ ಸವಾರರು ಹಂಪ್ಸ್ಗಳನ್ನು ಗುರುತಿಸೋಕ್ಕೆ ಸಾಧ್ಯ ಆಗದೆ ಅಪಘಾತಗಳು ಕೂಡ ಕಂಡುಬಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಕೆಲವೊಂದಷ್ಟು ಗ್ರಾಮಗಳಲ್ಲೂ ಕೂಡ ಅಪಘಾತಗಳು ಕಂಡುಬರ್ತಾ ಇದೆ. ಗ್ರಾಮಗಳ ಮಧ್ಯದಲ್ಲಿ ಹಾದು ಹೋಗಿರುವಂಥ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಅತಿಯಾದ ವಾಹನಗಳ ವೇಗ ಹಾಗೂ ಪಾದಚಾರಿಗಳ ನಿರ್ಲಕ್ಷ್ಯದಿಂದ ಕೂಡ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಆದಷ್ಟು ರಸ್ತೆ ನಿಯಮಗಳನ್ನು ಪಾಲಿಸಿ, ಹಾಗೆ ಬೈಕ್ ಓಡಿಸುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಮತ್ತು
ಕಾರು ಹಾಗೂ ಬೃಹತ್ ವಾಹನಗಳನ್ನು ಚಲಾವಣೆ ಮಾಡುವಾಗ ಸೀಟ್ ಬೆಲ್ಟನ್ನು ತಪ್ಪದೇ ಬಳಸಿ. ಹಾಗೆ ವಾಹನ ಚಲಾವಣೆ ಮಾಡುವಾಗ ಯಾವುದೇ ರೀತಿಯ ಮೊಬೈಲ್ ಬಳಕೆಯನ್ನು ಮಾಡದೇ ಇರಿ. ರಸ್ತೆಯ ಮೇಲೆ ನಿಮ್ಮ ಗಮನವಿರಲಿ. ಹಾಗೆ ಸುರಕ್ಷಿತ ಪ್ರಯಾಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.